ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಏನಪ್ಪ ಅಂದರೆ ಒಂದು ಕ್ವಶನ್ ಪೇಪರ್ನ 1 to 25, 26 to 50, ಆಮೇಲೆ 51 to 76 ಈ ರೀತಿಯಾಗಿ 3 ಸೆಷನ್ನಲ್ಲಿ 20-25 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ 4ನೇ ಸೆಷನ್ನು ಈ ಕ್ವಶನ್ ಪೇಪರ್ಗೆ ಇದು ಲಾಸ್ಟ್ ಸೆಷನ್ನು. ಈ ಕ್ವಶನ್ ಪೇಪರ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ 76ರಿಂದ 100 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾದರೆ ಹೆಚ್ಚು ವೇಳೆಯನ್ನು ವ್ಯಯ ಮಾಡಿದೆ ARPC, PSI, ಆಮೇಲೆ ಈಗ ಜಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ಕ್ವಶನ್ ಪೇಪರ್ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಾವೆ, ಹೌದಾ? ಒಂದಷ್ಟು ನಿಮ್ಮ ನಾಲೆಜನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡ್ತಾವೆ. ಆಮೇಲೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನೀವೇನಾದರೂ ಜನರಲ್ GK ಓದ್ತೀನಿ ಅಂಥೇಳಿ ಬೇರೆ ಓದೋಕ್ಕಿಂತನೂ ಈ ರೀತಿಯಾಗಿ ಬಿಡಿಸೋಂಥ ಕ್ವಶನ್ ಪೇಪರ್ಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಲ್ಲ ಅದನ್ನು ನೋಡೋದು ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ, ಹೌದಾ? ನಾನು 76th ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 76th ಕ್ವಶನ್ ಏನಿದೆಪ್ಪ ಅಂದರೆ, ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ? ಹೌದಾ? ಭೂಮಿಯ ಯಾವ ಪದರ ಏನಪ್ಪ ಅಂದರೆ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ, ಅದು ಪದರ ಯಾವುದು ಅಂತ ಕೇಳಿದ್ದಾರೆ, ಹೌದಾ? ಹಾಗಾದರೆ ಇದಕ್ಕೆ ಆನ್ಸರ್ ನೋಡೋದಾದರೆ ನಾವು ನೋಡ್ರಿ, ಭೂಮಿಯ ಹೊರಪದರದಲ್ಲಿ ಅತ್ಯಂತ ಹೆಚ್ಚು ಪರ್ಸೆಂಟೇಜಲ್ಲಿ ಇರೋದು ಯಾವುದಪ್ಪ ಅಂದರೆ 46.6%. 46.6% ಏನಪ್ಪ ಅಂದರೆ ಸಂಯುಕ್ತಗಳ ರೂಪದಲ್ಲಿ ಆಮ್ಲಜನಕ ಇದೆ. 27.7% 27.7% ಅಷ್ಟೇನಿದೆ ಅಂದರೆ ಸಿಲಿಕಾನ್ ಇದೆ, ಹೌದಾ? ಆಮೇಲೆ 5% ಅಷ್ಟೇನಿದೆಯಪ್ಪ ಅಂದರೆ ಕಬ್ಬಿಣ ಇದೆ, ಹೌದಾ? ಆಮೇಲೆ ಭೂಮಿ ಮೇಲಿರುವಂತಹ ನಮ್ಮ ದೇಹ ಆಗಿರ್ಬೋದು, ಸಸ್ಯಗಳಾಗಿರ್ಬೋದು, ಇವುಗಳಲ್ಲಿ ಸಂಯುಕ್ತ ರೂಪದಲ್ಲಿ ಏನಪ್ಪ ಅಂದರೆ ಇಂಗಾಲ ಇದೆ. ಇದಕ್ಕಿಂತ 5%ಗಿಂತನೂ ಕಡಿಮೆ ಇದೆ. 5%ಗಿಂತ ಏನಿದೆ ಕಡಿಮೆ ಇದೆ. ಹಾಗಾದರೆ ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣ ಆಗಿದೆ ಅಂತ ನೀವು ನೋಡೋದಾದರೆ ಅದು ಯಾವುದಪ್ಪ ಅಂದರೆ ಆಮ್ಲಜನಕ. ಸರಿಯಾದ ಉತ್ತರ ಯಾವುದು? ಆಮ್ಲಜನಕ, ಹೌದಾ? ಇನ್ನು 77 ಕ್ವಶನ್ ನಂಬರ್ ನೋಡೋಣ. ಕ್ವಶನ್ ನಂಬರ್ 77 ಎಕ್ಸಿತು ಸಂರಕ್ಷಣೆಗೆ ಉದಾಹರಣೆ. ಎಕ್ಸಿತು ಮತ್ತು ಇನ್ಸಿತು, ಹೌದಾ? ಎಕ್ಸಿತು ಏನಪ್ಪ ಅಂದರೆ ಜೀವಿಗಳು ಅಥವಾ ಏನೋ ಅಭಯಾರಣ್ಯದಲ್ಲಿ ವಾಸಿಸುವಂಥ ಜೀವಿಗಳು ಅವುಗಳಿರುವಂಥ ವಾಸಿಸುವಂಥ ಪ್ರದೇಶದ ಹೊರಗಿಟ್ಟು ಅವುಗಳನ್ನು ಸಾಕುವಂತಹ ಅಥವಾ ಅವುಗಳನ್ನು ಬೆಳೆಸುವಂತಹ ಅವುಗಳ ಸಂತತಿಯನ್ನು ಹೆಚ್ಚು ಮಾಡುವಂಥ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ ಅಂದರೆ ಎಕ್ಸಿತು ಅಂತ ಕರಿತೀವಿ. ಆಮೇಲೆ ಅವು ಏನು ವೈವಿಧ್ಯಮಯವಾದ ಜೀವಿಗಳು ಅವು ಇರುವಂಥ ಆವಾಸದಲ್ಲಿ ಸಂರಕ್ಷಿಸುವ ಕೆಲಸವನ್ನು ಇನ್ಸಿತು ಅಂತ ಕರಿತೀವಿ. ಹಾಗಾದರೆ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಯಾವ್ದು 4 ಆಪ್ಷನ್ ಕೊಟ್ಟಂಥ 4 ಆಪ್ಷನ್ಗಳು? ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ರಕ್ಷಣಾಧಾಮ, ಆಮೇಲೆ ಹುಲ್ಲುಗಾವಲು. ಇವು 4ರಲ್ಲಿ ಏನಪ್ಪ ಅಂದರೆ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ವನ್ಯಜೀವಿ ರಕ್ಷಣಾಧಾಮ, ಹೌದಾ? ಆಮೇಲೆ ಹುಲ್ಲುಗಾವಲು, ಗ್ರಾಸ್ಲ್ಯಾಂಡ್. ಇವು 3 ಏನಪ್ಪ ಅಂದರೆ ಇನ್ಸಿತು. ಜೀವಿಗಳು ಎಲ್ಲಿರ್ತಾವ ಅವುಗಳ ನೈಸರ್ಗಿಕ ಆವಾಸ ಸ್ಥಾನದಲ್ಲೇ ನಾವೇನು ಮಾಡ್ತೀವಿ ಅಂದರೆ ಸಂರಕ್ಷಿಸುವಂಥ ಕೆಲಸ ಮಾಡ್ತೀವಿ. ಅಂದರೆ ಎಕ್ಸಿತು ಇಲ್ಲಿ ಒಂದೇ ಇದೆ, ಅದು ಯಾವುದಪ್ಪ ಅಂದರೆ ಯಾವುದೋ ಸಸ್ಯೋದ್ಯಾನ. ಯಾವುದಪ್ಪ ಅಂದರೆ ಸಸ್ಯೋದ್ಯಾನ. ಯಾಕೆ ಸಸ್ಯೋದ್ಯಾನ? ಕೃತಕವಾಗಿ ನಾವು ಸೃಷ್ಟಿಸಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ಕೆಲವು ತಳಿಯ ಸಸ್ಯಗಳನ್ನು ಬೆಳೆಸುವಂಥ ಕೆಲಸ ಮಾಡ್ತೀವಿ. ಹಾಗಾದರೆ ಅವು ಇರುವಂತಹ ವಾತಾವರಣದಲ್ಲ, ಬೇರೆ ವಾತಾವರಣದಲ್ಲಿ, ಹೌದಾ? ಸಸ್ಯೋದ್ಯಾನ ಏನಪ್ಪ ಅಂದರೆ ಎಕ್ಸಿತು ಸಂರಕ್ಷಣೆಗೆ ಒಂದು ಉದಾಹರಣೆ. ಹಾಗಾದರೆ ಎಕ್ಸಿತು ಏನಪ್ಪ ಅಂದರೆ ಸಂರಕ್ಷಣೆ ಅಂದರೆ ಏರಿಯಾ ಔಟ್ಸೈಡ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟು. ಎಲ್ಲಿ ಜೀವಿಗಳು ವಾಸಿಸ್ತಾವಲ್ಲ ಅಲ್ಲಿ ಬಿಟ್ಟು ಬೇರೆ ಕಡೆ ಆ ಜೀವಿಗಳು ಅಲ್ಲಿ ಏನು ಮಾಡೋದು ಅಂದರೆ ಜೀವಿಗಳನ್ನು, ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳನ್ನು ಬೆಳೆಸೋದು. ಉದಾಹರಣೆಗೆ ಮೊದಲನೇದು ಬೊಟಾನಿಕಲ್ ಗಾರ್ಡನ್ನು. ನಾನು ಹೇಳ್ತೇನೆ ಸಸ್ಯೋದ್ಯಾನ ಇದೇನಿದೆ ಬೊಟಾನಿಕಲ್ ಗಾರ್ಡನ್ನು ಎಕ್ಸಿತುಗೆ ಉದಾಹರಣೆ. ಅಷ್ಟೇ ಅಲ್ಲ, ಜಿಯಾಲಜಿಕಲ್ ಪಾರ್ಕು, ಸೀಡ್ ಬ್ಯಾಂಕು, ಆಮೇಲೆ ಕ್ರಯೋ ಪ್ರಿಸರ್ವೇಷನ್ನು, ಆಮೇಲೆ ಫೀಲ್ಡ್ ಜೀನ್ ಬ್ಯಾಂಕು, ಇವೆಲ್ಲ ಏನಪ್ಪ ಅಂದರೆ ಎಕ್ಸಿತುಗಳಿಗೆ ಉದಾಹರಣೆ. ಇನ್ನು ಇನ್ಸಿತುಗೆ ನೋಡೋದಾದರೆ ಇನ್ಸಿತು ಯಾವ ಜೀವಿಗಳನ್ನು ಅವು ಇರುವಂಥ ನೈಸರ್ಗಿಕ ಆವಾಸ ಸ್ಥಾನದಲ್ಲೇ ಸಂರಕ್ಷಿಸ್ತೀವಲ್ಲ ಅದನ್ನು ಇನ್ಸಿತು ಅಂತ ಕೇಳ್ತೀವಿ, ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟು, ಹೌದಾ? ಇನ್ಸಿತುಗೆ ಉದಾಹರಣೆ ಯಾವುದಪ್ಪ ಅಂದರೆ ಜೀವಿಗೋಳ, ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತೀವಿ, ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ವನ್ಯಜೀವಿ ರಕ್ಷಣಾಧಾಮ, ಆಮೇಲೆ ಗ್ರಾಸ್ಲ್ಯಾಂಡ್ಸು, ಹುಲ್ಲುಗಾವಲುಗಳು. ಹುಲ್ಲುಗಾವಲು ಇವೇನಪ್ಪ ಅಂದರೆ ಇನ್ಸಿತುಗೆ ಉದಾಹರಣೆ. ಇವೆಲ್ಲ ಏನೋ ಇನ್ಸಿತುಗೆ ಉದಾಹರಣೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 78. ಕ್ವಶನ್ ನಂಬರ್ 78 ಮ್ಯಾಚ್ ದ ಫಾಲೋವಿಂಗ್ ಇದೆ, ಹೌದಾ? ಕೆಲವು ಉಪಕರಣಗಳನ್ನು ಅವು ಹೊಂದುವಂತಹ ಏನಪ್ಪ ಅಂದರೆ ಕೆಲವು ಉಪಕರಣಗಳಿದ್ದಾವೆ. ಆ ಉಪಕರಣಗಳು ಮಾಡುವಂಥ ಕೆಲಸದ ಆಧಾರದ ಮೇಲೆ ಅವ್ರನ್ನೇನು ಮಾಡಿದ್ರಿ ಅಂದರೆ ಹೊಂದಿಸ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಕ್ವಶನ್ ಭಾಳ ಸಿಂಪಲ್ಲು. ಯಾಕೆ ಸಿಂಪಲ್ಪ್ಪ ಅಂದರೆ ಆಲ್ರೆಡಿ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ ಅವರು, ನಾವು ಏನೂ ಮಾಡುವಂಥ ಕೆಲಸ ಇಲ್ಲ.
ಏನಪ್ಪ ಅಂದರೆ ಸೈಕ್ರೋಮೀಟರ್ ಅಂದರೆ ವಾಯುಮಂಡಲದ ಆರ್ದ್ರತೆಯನ್ನು ಅಳೆಯೋದು, ಪೈರೋಮೀಟರ್ ಅಂದರೆ ಸೌರ ವಿಕಿರಣತೆ, ಆಮೇಲೆ ಅನಿಮೋಮೀಟರ್ ಅಂದರೆ ವಾಯು ವೇಗವನ್ನು ಅಳೆಯೋದು, ಬ್ಯಾರೋಮೀಟರ್ ಅಂದರೆ ವಾಯುಭಾರ ಮಾಪಕ. ಹೌದಾ, ಮೇಲಿನ ಮೂರು ನಿಮ್ಮ ಸಂಪರ್ಕಕ್ಕೆ ಬರದೇ ಇದ್ರೂ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಬ್ಯಾರೋಮೀಟರ್ ಬಂದಿತ್ತು. ಬ್ಯಾರೋಮೀಟರ್ನ ಯಾವುದಕ್ಕೋಸ್ಕರ ಬಳಸ್ತಾರೆ? ಬ್ಯಾರೋಮೀಟರ್ನ ವಾಯುವಿನ ಒತ್ತಡವನ್ನು ಏನಪ್ಪ ಅಂದರೆ ಅಳಿಲಿಕ್ಕೆ ಬಳಸ್ತಾರೆ ಅಂತ ನೀವು ಈ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಅಭ್ಯಾಸ ಮಾಡಿದ್ದೀರ. ಹಾಗಾದರೆ ಆಲ್ರೆಡಿ ಮ್ಯಾಚ್ ಇದೆ ಅಂದರೆ ಏನಾಗ್ತದೆ 1 ಮ್ಯಾಚ್ ಆಗ್ತದೆ, ಬಿ ಏನಾಗ್ತದೆ ಅಂದ್ರೆ 2 ಮ್ಯಾಚ್ ಆಗ್ತದೆ, ಸಿ ಏನಾಗ್ತದೆ 3 ಮ್ಯಾಚ್ ಆಗ್ತದೆ, ಡಿ ಏನಾಗ್ತದೆ ಅಂದ್ರೆ 4th ಮ್ಯಾಚ್ ಆಗ್ತದೆ. ಹಾಗಾದ್ರೆ 1 2 3 4 ಯಾವ ಇದಾವೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಅದು ಏನಪ್ಪ ಅಂದರೆ ಸರಿಯಾದ ಉತ್ತರ. ಹಾಗಾದ್ರೆ ಆಪ್ಷನ್ 1 ಏನಪ್ಪ ಅಂದರೆ ಸರಿ ಇದೆ. ಆಪ್ಷನ್ 1 ಇದೇನಿದೆ ಸರಿ ಇದೆ. ಹಾಗಾದರೆ ಕ್ವಶನ್ ನಂಬರ್ 78 ನೋಡೋಣ. ಒಂದು ರೈಲಿಗೆ ಬುಲೆಟ್ ರೈಲು ಅಂತ ಕರೆಯಲು ಅದರ ವೇಗ ಎಷ್ಟು ಮಿತಿಯಲ್ಲಿರಬೇಕು? ಒಂದು ರೈಲಿಗೆ ಬುಲೆಟ್ ರೈಲು ಅಂತ ಕರೀಲಿಕ್ಕೆ ಅದರ ಮಿತಿ ಎಷ್ಟಿರಬೇಕಪ್ಪ ಅಂತ ಕೇಳಿದ್ದಾರೆ. ಬುಲೆಟ್ ರೈಲು ಅತ್ಯಂತ ವೇಗವಾಗಿ ಚಲಿಸುವಂಥ ರೈಲು. ಹೌದಾ, ಬುಲೆಟ್ ರೈಲು ಅಂತ ಯಾಕೆ ಕರೆದ್ರು? ಬಂದೂಕಿನಿಂದ ಹಾರುವಂಥ ಗುಂಡು ಬಹಳ ವೇಗವಾಗಿ ಚಲಿಸ್ತದಲ್ಲ. ಹೌದಾ, ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಬುಲೆಟ್ ರೈಲು ಅಂತ ಜಾರಿಗೆ ತಂದರು. ಇದು ಪ್ರತಿ ಗಂಟೆಗೆ 350ರಿಂದ 450 ಕಿಲೋಮೀಟರ್ ಪ್ರತಿ ಗಂಟೆಗೆ ಏನಾಗ್ತದೆ ಅಂದರೆ ವೇಗದಲ್ಲಿ ಚಲಿಸ್ತದೆ. ಯಾವುದು? ಬುಲೆಟ್ ರೈಲು. ಆಮೇಲೆ ಭಾರತದಲ್ಲಿ ಮುಂಬೈನಿಂದ ಅಹಮದಾಬಾದ್ವರೆಗೆ ಬುಲೆಟ್ ರೈಲು ಕಾರ್ಯಾಚರಣೆಯಲ್ಲಿದೆ. ಅದರ ವೇಗ ಎಷ್ಟಪ್ಪ ಅಂದರೆ 508.17 ಕಿಲೋಮೀಟರ್/ಅವರ್. 508.17 ಕಿಲೋಮೀಟರ್/ಅವರ್ ಭಾರತದಲ್ಲಿಯ ಸದ್ಯದ ಅತ್ಯಂತ ವೇಗವಾಗಿ ಚಲಿಸುವಂತಹ ರೈಲು. ಹೌದಾ, ಕೊಟ್ಟಂಥ ಆಪ್ಷನ್ಗಳಲ್ಲಿ ಮ್ಯಾಕ್ಸಿಮಮ್ ಯಾವುದೈತಿ 350 to 450 ಇದೆ. ಹಾಗಾದರೆ ಅದೇ ಆಪ್ಷನನ್ನು ನಾನು ಮಾಡಿದ್ದೀನಿ, ಇದು ಚೂಸ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ನಿಯರ್ಲಿ 500 ಕಿಲೋಮೀಟರ್ಸ್ವರೆಗೂ ಏನಾಗ್ತದೆ ಅಂದರೆ ಬುಲೆಟ್ ರೈಲುಗಳು ಚಲಿಸ್ತಾವೆ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 79 ಆಯಿತು. ಇನ್ನು 80 ಕ್ವಶನ್ ನೋಡೋಣ. ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಣಗೊಳ್ಳುವ ಭಾಗ. ಹೌದಾ, ಐಚ್ಛಿಕವಾಗಿ ಸಾಂದ್ರೀಕರಣಗೊಳ್ಳುವಂಥ ಭಾಗ ಯಾವುದಪ್ಪ ಅಂದರೆ ಥೈರಾಯ್ಡ್. ಥೈರಾಯ್ಡ್ ಗ್ರಂಥಿ ಏನು ಮಾಡ್ತದೆ ಅಂದ್ರೆ ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅಂತ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತದೆ. ಈ ಥೈರಾಕ್ಸಿನ್ನು ಅಯೋಡಿನು ಮತ್ತು ಪ್ರೋಟೀನ್ನ ಸಂಯುಕ್ತ. ಹಾಗಾದರೆ ನಮ್ಮ ದೇಹದಲ್ಲಿ ಅಯೋಡಿನು ಐಚ್ಛಿಕವಾಗಿ ಸಾಂದ್ರೀಕರಣಗೊಳ್ಳುವಂಥ ಭಾಗ ಯಾವುದು? ಥೈರಾಯ್ಡು. ಇನ್ನು ಥೈಮಸ್ಸು ನಮ್ಮ ಮೆದುಳಿನಲ್ಲಿರುವಂತಹ ಗ್ರಂಥಿ. ಹೌದಾ, ಹೆಚ್ಚು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವಂಥ ಕೆಲಸ ಮಾಡ್ತದೆ. ಪ್ಲೀಹ ಕೂಡ ಒಂದು ಗ್ರಂಥಿ. ಪ್ಯಾರಾಥೈರಾಯ್ಡ್ ಗ್ರಂಥಿ ಏನು ಮಾಡ್ತಂದ್ರೆ ಪ್ಯಾರಾಥಾರ್ಮೋನ್ಗಳನ್ನು ಏನು ಮಾಡ್ತಂದ್ರೆ ಬಿಡುಗಡೆ ಮಾಡ್ತದೆ. ಇವು ಕೂಡ ನಮ್ಮ ದೇಹದ ಸಮತೋಲನ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸಲಿಕ್ಕೆ ಏನು ಮಾಡ್ತಾವೆ ಅಂದರೆ ಸಹಾಯ ಮಾಡ್ತಾವೆ. ಹೌದಾ, ಇನ್ನು ಕ್ವಶನ್ ನಂಬರ್ 81 ನೋಡೋಣ. ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವಂಥ ರಕ್ತದ ಗುಂಪು. ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವಂಥ ಗುಂಪು, ಅಂಗೀಕರಿಸೋದಂದ್ರೆ ಸ್ವೀಕರಿಸೋದು. ಹೌದಾ, AB. ಆನ್ಸರ್ ಏನು? AB. ಹೌದಾ, ಹಾಗಾದರೆ AB ಯಾಕಂತ ನೋಡಿದ್ರೆ ನಾವು ಒಂದು ಫ್ಲೋ ಚಾರ್ಟ್ ತೆಗೆದು ಹೌದಾ ಏನಪ್ಪ ಅಂದರೆ ಬಿ, ಆಮೇಲೆ ಇದು AB, ಇದು O ಅಂತ ತೊಗೊಂಡಾಗ O ಏನಪ್ಪ ಅಂದರೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ ನಾವು. ಅವನ್ನ ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ದಾನ ಮಾಡ್ತದೆ. ಬಿಗೂ ದಾನ ಮಾಡ್ತದೆ, ಎಗೂ ದಾನ ಮಾಡ್ತದೆ, ಎಬಿಗೂ ಏನು ಮಾಡ್ತದೆ? ದಾನ ಮಾಡ್ತದೆ. ಆಮೇಲೆ ABಯನ್ನು ಯೂನಿವರ್ಸಲ್ ಅಸೆಪ್ಟರ್ ಅಂತ ಕರಿತೀವಿ. ನಾನು ಈಗ ತಾನೇ ಆನ್ಸರಲ್ಲಿ ಹೇಳಿದೆ ಯೂನಿವರ್ಸಲ್ ಅಸೆಪ್ಟರ್. ಯಾಕೆ? ಎಲ್ಲರಿಂದನೂ ರಕ್ತ ಸ್ವೀಕರಿಸ್ತದೆ. ಯಾವುದು? AB. ಎಯಿಂದನೂ ಸ್ವೀಕರಿಸ್ತದೆ, ಬಿಯಿಂದನೂ ಸ್ವೀಕರಿಸ್ತದೆ, ಆಮೇಲೆ O ಅಂದಂತೂ ಎಲ್ಲರಿಗೂ ಕೊಡ್ತದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಇದಾದ ನಂತರ O ಏನು ಮಾಡ್ತಂದ್ರೆ O ಕೊಡುವಂಥ ಕೆಲಸ ಮಾಡ್ತದೆ, B ಏನು ಮಾಡ್ತಂದ್ರೆ B ಕೊಡುವಂಥ ಕೆಲಸ ಮಾಡ್ತದೆ, A ಏನು ಮಾಡ್ತಂದ್ರೆ Aಗೆ ಕೊಡುವಂಥ ಕೆಲಸ ಮಾಡ್ತದೆ, AB ABಗೆ ಕೊಡುವಂಥ ಕೆಲಸ ಮಾಡ್ತದೆ. ಹಾಗಾದರೆ ಇದು ಏನಪ್ಪ ಅಂದರೆ ಫ್ಲೋ ಚಾರ್ಟ್ ನೋಡ್ರಿ. ಓವನ್ನು ಯಾಕೆ ಯೂನಿವರ್ಸಲ್ ದಾನಿ ಅಂತ ಕರಿತೀವಪ್ಪ ಅಂದರೆ ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಕೊಡುವಂಥ ಕೆಲಸ ಮಾಡ್ತದೆ. ABಯನ್ನು ಯೂನಿವರ್ಸಲ್ ಅಸೆಪ್ಟರ್ ಅಂತ ಕರಿತೀವಿ. ಯಾಕೆ? ಎಲ್ಲ ರಕ್ತದ ಗುಂಪುಗಳಿಂದ ಸ್ವೀಕರಿಸುವಂಥ ಕೆಲಸ ಮಾಡ್ತದೆ. ಅದನ್ನು ಬಿಟ್ಟರೆ ಎಯಿಂದ ಸ್ವೀಕರಿಸ್ತದೆ, ಬಿಯಿಂದ ಸ್ವೀಕರಿಸ್ತದೆ, ಎಬಿಯಿಂದ ಸ್ವೀಕರಿಸ್ತದೆ, ಓದಿಂದ ಸ್ವೀಕರಿಸ್ತದೆ. ಹೌದಾ, ಇದನ್ನು ನೆನ್ಪಿಟ್ರೆ ಇದಕ್ಕೆ ಸಂಬಂಧಪಟ್ಟಂಥ ಏನೋ ಕ್ವಶನ್ಸ್ ಕೇಳಿದ್ರು ನೀವು ಬಿಡಿಸುವಂಥ ಸಾಧ್ಯತೆ ಇದೆ. ಹೌದಾ, ಸಿಂಪಲ್ಲಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 82 ನೋಡೋಣ. ಕಾರ್ಬನ್ ಮೊನಾಕ್ಸೈಡ್ನ ವಿಷಕಾರಿ ಗುಣಕ್ಕೆ ಕಾರಣ. ಕಾರ್ಬನ್ ಮೊನಾಕ್ಸೈಡ್ನ ವಿಷಕಾರಿ ಗುಣಕ್ಕೆ ಕಾರಣ ಏನಪ್ಪ ಅಂದರೆ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗ. ಇದೇನು ಮಾಡ್ತದಂದ್ರೆ ರಕ್ತದಲ್ಲಿರುವಂಥ ರಕ್ತ
ನಾವು ಏನು ಉಸಿರಾಟದ ಮೂಲಕ ಆಮ್ಲಜನಕವನ್ನು ತೆಗೆದುಕೊಂಡಿರ್ತೀವಲ್ಲ, ಆ ಆಮ್ಲಜನಕ ಶ್ವಾಸಕೋಶದಲ್ಲಿರುವಂಥ ಅಲ್ವಿಯಲ್, ಅದನ್ನು ಗಾಳಿಗೂಡುಗಳು ಅಂತ ಕರಿತೀವಿ. ಆ ಗಾಳಿಗೂಡುಗಳು ವಿಸರಣೆಯ ಮೂಲಕ ರಕ್ತಕ್ಕೆ ಏನು ಕೊಟ್ಟಿರ್ತಾವೆ ಅಂದರೆ ಆಮ್ಲಜನಕವನ್ನು ಕೊಟ್ಟಿರ್ತಾವೆ. ಆ ಆಮ್ಲಜನಕ ದೇಹದ ಪ್ರತಿಯೊಂದು ಕೋಶಕ್ಕೆ ಹೋಗಿ ಮುಟ್ಟಿ ಉಸಿರಾಟ ಕ್ರಿಯೆಯನ್ನು ನಡೆಸಿ ಶಕ್ತಿ ಬಿಡುಗಡೆ ಮಾಡುವಂಥ ಕಾರ್ಯ ಮಾಡ್ತದೆ. ಹಾಗಾದರೆ ಆ ರಕ್ತದಲ್ಲಿರುವಂಥ ಆಮ್ಲಜನಕವನ್ನು ಸ್ಥಾನಪಲ್ಲಟಗೊಳಿಸಿ, ಯಾವುದು ಕಾರ್ಬನ್ ಮೊನಾಕ್ಸೈಡ್, ರಕ್ತದಲ್ಲಿರುವಂತಹ ಆಮ್ಲಜನಕವನ್ನು ಸ್ಥಾನಪಲ್ಲಟಗೊಳಿಸಿ ಅದರ ಸ್ಥಾನದಲ್ಲಿ ಯಾವುದು ಹೋಗಿ ಕೂತ್ಕೊಳ್ತದೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಹೋಗಿ ಕೂತ್ಕೊಳ್ತದೆ. ಇದರಿಂದ ರಕ್ತ ವಿಷವಾಗಲಿಕ್ಕೆ ಪರಿಣಮಿಸ್ತದೆ. ಇದರಿಂದ ರಕ್ತ ಏನಾಗ್ತದೆ, ವಿಷವಾಗಲಿಕ್ಕೆ ಪ್ರಾರಂಭಿಸ್ತದೆ. ಅದಕ್ಕೆ ಏನಪ್ಪ ಅಂದರೆ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗ ಯಾವುದು ಕಾರ್ಬನ್ ಮೊನಾಕ್ಸೈಡಿನ ವಿಷಕಾರಿ ಗುಣಕ್ಕೆ ಕಾರಣ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 83. ರಾಡಿ ನೀರಿನ ಶುದ್ಧೀಕರಣ ಪಟಿಕದಿಂದ ಹೀಗೆ ಆಗ್ತದೆ. ರಾಡಿ ನೀರಿನ ಶುದ್ಧೀಕರಣ ಪಟಿಕ ಪೊಟ್ಯಾಷ್-ಅಲಮ್ ಅಂತ ಕೇಳ್ತೀವಿ. K2Al2SO4 ಥ್ರೈಸ್ ಪೊಟ್ಯಾಷ್-ಅಲಮ್ನ ಸೂತ್ರ K2Al2 ಹೌದಾ SO4 ಥ್ರೈಸ್. ಇದೇನಪ್ಪ ಅಂದರೆ ಪೊಟ್ಯಾಷ್-ಅಲಮ್ನ ಸೂತ್ರ ಪಟಕ ಅಂತ ಕರಿತೀವಿ ನಾವು, ಅಥವಾ ಪಟಿಕ ಅಂತ ಕರಿತೀವಿ. ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಕ್ಷೌರಿಕ ನಮ್ಗೆ ಕ್ಷೌರ ಮಾಡಿದ ನಂತರ ನಿಷ್ಕ್ರಿಮಿಗೊಳಿಸ್ಲಿಕ್ಕೆ ಚರ್ಮದ ಮೇಲೆ ಏನು ಮಾಡ್ತಾನೆ ಅಂದರೆ ತಿಕ್ಕುವಂಥ ಕೆಲಸ ಮಾಡ್ತಾನೆ, ಅದು ಕೂಡ ಪಟಕನೇ. ಹಾಗಾದರೆ ಈ ಪಟಕ ಏನು ಮಾಡ್ತಂದ್ರೆ ನೀರಿನಲ್ಲಿ ಯಾವ ರೀತಿಯಾಗಿ ಶುದ್ಧೀಕರಣವನ್ನು ಉಂಟು ಮಾಡ್ತದಂದರೆ ಕಣಗಳನ್ನು ಒಂದು ಕಡೆ ಸೇರೋ ಹಾಗೆ ಮಾಡಿ, ಗರ್ನಿಗಟ್ಟೋ ಹಾಗೆ ಮಾಡಿ, ಕಣಗಳನ್ನು ಒಂದು ಕಡೆ ಸೇರಿ ಗರ್ನಿಗಟ್ಟೋ ಹಾಗೆ ಮಾಡಿ ನೀರಿನ ಶುದ್ಧೀಕರಣವನ್ನು ಉಂಟು ಮಾಡ್ತದೆ. ಗರ್ನಿಗಟ್ಟಿದ ಕಣಗಳು ಏನಾಗ್ತವೆ ಅಂದರೆ ತಳಭಾಗದಲ್ಲಿ ಶೇಖರಣೆ ಆಗ್ತವೆ, ನಮಗೆ ಶುದ್ಧ ನೀರು ಸಿಗ್ತದೆ. ಇನ್ನು ಡಯಾಲಿಸಿಸ್ ತಂತ್ರವನ್ನು ಎಲ್ಲಿ ಬಳಸ್ತಾರೆ ಅಂದರೆ ಯಾವ ವ್ಯಕ್ತಿಗಳಲ್ಲಿ ಮೂತ್ರಪಿಂಡಗಳ ವೈಫಲ್ಯಕ್ಕೆ ಒಳಗಾಗಿರ್ತಾವಲ್ಲ ಅಂತಹ ವ್ಯಕ್ತಿಗಳಲ್ಲಿ ರಕ್ತವನ್ನು ಶುದ್ಧೀಕರಿಸಲಿಕ್ಕೆ ಡಯಾಲಿಸಿಸ್ ತಂತ್ರವನ್ನು ಬಳಸ್ತಾರೆ. ಇನ್ನು ಹೀರಿಕೆ ಮತ್ತು ಮರು ಹೀರಿಕೆ ಅಂತ ಏನಪ್ಪ ಅಂದರೆ ಮೂತ್ರ ಉತ್ಪಾದನೆಯ ಹಂತಗಳು ಬರ್ತಾವೆ. ವ್ಯತಸ್ಥ ಹೀರಿಕೆ ಮತ್ತು ಹೀರಿಕೆ ಅಂಥೇಳಿ. ಹೌದಾ? ಇಲ್ಲಿ ಏನು ಮಾಡಬೇಕು, ಇನ್ನು ನಮ್ಮ ದೇಹಕ್ಕೆ ಬೇಕಾದಂಥ ಲವಣಗಳನ್ನು ಹೀರ್ಕೊಳ್ಳೋದು, ಬೇಡವಾದ ಲವಣಗಳನ್ನು ಶ್ರವಿಕೆ ಮಾಡುವಂಥ ಕೆಲಸ ಎಲ್ಲಿ ನಡೀತದಪ್ಪ ಅಂದರೆ ನಮ್ಮ ಮೂತ್ರಪಿಂಡದ ನೆಫ್ರಾನ್ಗಳಲ್ಲಿ ನಡೀತದೆ. ಅಲ್ಲಿ ಹೀರಿಕೆ ಅಂತ ಬರ್ತದೆ. ಅಲ್ಲೇನು ಬರ್ತದೆ? ಹೀರಿಕೆ. ನಮ್ಮ ದೇಹಕ್ಕೆ ನೀರು ಅವಶ್ಯಕತೆ ಇದ್ದರೆ ಹೀರಿಕೆ ಆಗ್ತದೆ. ಹೌದಾ? ನಮ್ಮ ದೇಹಕ್ಕೆ ನೀರು ಅವಶ್ಯಕತೆ ಇಲ್ಲ ಅಂದರೆ ಅದು ಮೂತ್ರ ರೂಪದಲ್ಲಿ ಹೊರ ಹೋಗುವಂಥ ಕೆಲಸ ಮಾಡ್ತದೆ, ಅಲ್ಲಿ ಹೀರಿಕೆ. ಇನ್ನು ನಿಜ ದ್ರಾವಣ ಉಂಟಾಗುವಿಕೆ ನಾನೇನು ಹೇಳಿದ್ನಲ್ಲ, ಎಲ್ಲಿ ಡಯಾಲಿಸಿಸಲ್ಲಿ ದೇಹದಲ್ಲಿರುವಂಥ ರಕ್ತವನ್ನು ಹೊರಗೆ ತೆಗೆದು ಅದನ್ನು ಶುದ್ಧೀಕರಣಗೊಳಪಡಿಸುವಂಥ ಪ್ರಕ್ರಿಯೆ ಮಾಡ್ತಾರೆ. ಅಲ್ಲಿ ಬಳಕೆಯಾಗುವುದು ಟ್ರೂ ಸೊಲ್ಯೂಷನ್ನು, ನಿಜ ದ್ರಾವಣ. ಹೌದಾ? ಆ ನಿಜ ದ್ರಾವಣ ಏನು ಮಾಡ್ತದೆ ಅಂದರೆ ನಮ್ಮ ರಕ್ತದಲ್ಲಿರುವಂತಹ ನೈಟ್ರೋಜನಸ್ ತ್ಯಾಜ್ಯಗಳನ್ನು ತೆಗೀಲಿಕ್ಕೆ ಸಹಾಯ ಮಾಡ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 84. ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದರೆ ಹಸಿರುಮನೆ ಅನಿಲ, ಮೀಥೇನ್ ಏನಪ್ಪ ಅಂದರೆ ಹಸಿರುಮನೆ ಅನಿಲ, ನೈಟ್ರಸ್ ಆಕ್ಸೈಡ್ ಏನಪ್ಪ ಅಂದರೆ ಹಸಿರುಮನೆ ಅನಿಲ. ಆದರೆ ಏಥೇನು ಹಸಿರುಮನೆ ಅನಿಲ ಅಲ್ಲ. ಏಥೇನ್ ಏನಪ್ಪ ಹಸಿರುಮನೆ ಅನಿಲವಲ್ಲ, ಅದನ್ನೇ ಕೇಳಿದ್ದಾರೆ. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಏಥೇನ್. ನಮ್ಮ ಸರಿಯಾದ ಉತ್ತರ ಯಾವುದು? ಏಥೇನ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡುವಂಥ ಕೆಲಸ ಮಾಡೋಣ. ಹೌದಾ? ನೆಕ್ಸ್ಟ್ ಕ್ವಶನನ್ನು ನೋಡುವಂಥ ಕೆಲಸ ಮಾಡೋಣ. ಅಂಡಾಶಯದ ಮಾನವನ ಮೊಟ್ಟೆ ಬಿಡುಗಡೆಯಾದಾಗ, ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಅಂಡಾಶಯದ ಮಾನವನ ಮೊಟ್ಟೆ ಬಿಡುಗಡೆಯಾದಾಗ. ನಿಮ್ಗೆ ಗುರ್ತಿದೆ, ಈ ಕ್ವಶನ್ ನೋಡಿದ ತಕ್ಷಣ ನೀವೇನು ಹೇಳ್ಬೋದು ಅಂದರೆ ಮಾನವನಲ್ಲಿ ಮೊಟ್ಟೆ ಉಂಟಾಗ್ತಾ ಇದೆ ಅಂದರೆ ಮೊಟ್ಟೆ ಎಲ್ಲಿ ಉಂಟಾಗ್ತದೆ? ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ, ಮಾನವನ ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ. ಹಾಗಾದರೆ ಈಗಾಗಲೇ ವರ್ಣತಂತುಗಳ ಬಗ್ಗೆ ಅಭ್ಯಾಸ ಮಾಡಬೇಕಾದ್ರೆ ನೀವೇನು ಅಭ್ಯಾಸ ಮಾಡಿದ್ದೀರಂದರೆ ಗಂಡು ಅಂತೇನಿರ್ತದೆ ಅದು 22 ಜೊತೆ, ಹೌದಾ, ಏನು ಕ್ರೋಮೋಸೋಮ್ಗಳು ಇರ್ತಾವಲ್ಲ ಅವು ದೇಹದ ಲಕ್ಷಣಗಳನ್ನು ವರ್ಣಿಸಲಿಕ್ಕೆ ಸಹಾಯ ಮಾಡಿದ್ರೆ ಒಂದು ಜೊತೆ ಲಿಂಗವನ್ನು ವರ್ಣಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಆ ಒಂದು ಜೊತೆಯಲ್ಲಿ ಯಾವ ಇರ್ತಾವಪ್ಪ ಅಂದರೆ XY ಕ್ರೋಮೋಸೋಮ್ಗಳು ಇರ್ತಾವೆ. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಯಾವುದು? ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲೂ 22 ಜೊತೆ ಏನು ಮಾಡ್ತಾವೆ ಅಂದರೆ ದೇಹದ ಗುಣಲಕ್ಷಣಗಳು, ಕಾಯಜ ಕೋಶಗಳ ಲಕ್ಷಣಗಳನ್ನು ನಿರ್ಧರಿಸಲಿಕ್ಕೆ ಸಹಾಯ ಮಾಡಿದ್ರೆ ಒಂದು ಜೊತೆ ಲಿಂಗವನ್ನು ನಿರ್ಧರಿಸಲಿಕ್ಕೆ ಸಹಾಯ ಮಾಡ್ತದೆ. ಅದರಲ್ಲಿರುವಂಥ ಒಂದು ಜೊತೆಗಳು ಯಾವಪ್ಪ ಅಂದರೆ X ಮತ್ತು X. ಹಾಗಾದ್ರೆ ಅಂಡಾಶಯದ ಮಾನವನ ಮೊಟ್ಟೆ ಬಿಡುಗಡೆಯಾದಾಗ ಏನಪ್ಪ ಅಂದರೆ 2 X ಕ್ರೋಮೋಸೋಮ್ಗಳಿರ್ತಾವೆ. ಯಾವಿರ್ತಾವೆ ನೋಡ್ರಿ, ಇಲ್ಲಿ 2 X ತೋರಿಸೋದಿಲ್ಲ, 2 X ಕ್ರೋಮೋಸೋಮ್ಗಳಿರುತ್ತವೆ. ಹೌದಾ? ಗಂಡಿನಲ್ಲಾದರೆ XY, ಹೆಣ್ಣಿನಲ್ಲಾದರೆ XX. ಅದಕ್ಕೆ ಲಿಂಗ ನಿರ್ಧರಣೆಯಲ್ಲಿ ಯಾವುದೇ ಪಾತ್ರ ಇರೋದಿಲ್ಲ, ಯಾವುದು? ಹೆಣ್ಣಿಂದು. ಆದರೆ ಲಿಂಗ ನಿರ್ಧರಣೆಯಲ್ಲಿ ಮುಖ್ಯ ಪಾತ್ರ ಯಾರ್ದು? ಗಂಡಿಂದು. ಯಾವುದು? X ಮತ್ತು Y. ಹೌದಾ? ಗಂಡಿನ X ಮತ್ತು ಹೆಣ್ಣಿನ X ಸೇರಿದ್ರೆ ಹೆಣ್ಣು ಮಗು ಆಗ್ತದೆ. ಹೌದಾ? ತಂದೆಯ X ಮತ್ತು ತಾಯಿ X ಸೇರಿದ್ರೆ ಹುಟ್ಟುವಂಥ ಮಗು ಹೆಣ್ಣಾಗಿರ್ತದೆ, ಯಾಕೆ? XX ಇದೆ. ಆದರೆ ತಂದೆಯ Y ಮತ್ತು ತಾಯಿಯ X ಸೇರಿದ್ರೆ
ಉಂಟಾಗುವಂಥ ಮುಂದಿನ ಮಗುವಿನ ಕ್ರೋಮೋಸೋಮ್ ಏನಿರ್ತದೆ XY ಇರ್ತದೆ. XY ಆದರೆ ಅದು ಗಂಡು. ಅದಕ್ಕೆ ಲಿಂಗ ನಿರ್ಧರಣೆಯಲ್ಲಿ ಹೌದಾ ಹೆಣ್ಣು ಮಕ್ಕಳ ಯಾವುದೇ ಪಾತ್ರ ಇರೋದಿಲ್ಲ, ಗಂಡಿನ ಪಾತ್ರ ಇರ್ತದೆ. ಅಂಥೇಳಿ ಗಂಡಿನ ಪಾತ್ರ ಇದೆ ಅಂಥೇಳಿ ನಾವು ಗಂಡನ್ನು ದೂಷಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ XXY ಕ್ರೋಮೋಸೋಮ್ಗಳನ್ನ ಕಳಿಸ್ಬೇಕು, XY ಕ್ರೋಮೋಸೋಮ್ಗಳನ್ನ ಕಳಿಸ್ಬೇಕು, ಇದು ಅವನ ಕೈಯಲ್ಲಿರೋದಿಲ್ಲ. ಹೌದಾ, ಅವು ನೈಸರ್ಗಿಕವಾಗಿ ಚಲನೆಯಾಗುವಂತಹ ರಚನೆಗಳು. ಇದರಲ್ಲಿ ಇದೇ ಎಕ್ಸ್ ಇದೆ, ಇದೇ Y ಇದೆ ಅನ್ನೋದು ನಮ್ಮಿಂದ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಪ್ರಯೋಗಶಾಲೆಯಲ್ಲಿ ಹಚ್ಚಬಹುದು, ಆದರೆ ಇಂಟರ್ನ್ಯಾಷನಲಿ ಬ್ಯಾನ್ ಇದೆ. ಯಾವುದು? ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಏನೋ ಈ ಕ್ರೋಮೋಸೋಮ್ಗಳ ಎಕ್ಸ್ಟ್ರಾಕ್ಷನ್ನು ಇಂಥದ್ದು. ನೆಕ್ಸ್ಟ್ 86. ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣುಜೀವಿಗಳ ಪಳವಳಿಕೆಗಳು ಇಲ್ಲಿ ಕಂಡುಬರುತ್ತವೆ. ಹೌದಾ, ಪ್ಲೂಟೋನಿಕ್ಕು, ಮೆಟಾಮಾರ್ಫಿಕ್ಕು ಮತ್ತು ಅಗ್ನಿಶಿಲೆಗಳು, ಇವು 3 ರೀತಿಯ ಶಿಲೆಗಳು. ಈ 3 ರೀತಿಯ ಶಿಲೆಗಳಲ್ಲಿ ಏನಪ್ಪ ಅಂದರೆ ಮಾನವ, ಸಸ್ಯಗಳು ಮತ್ತು ಸೂಕ್ಷ್ಮಾಣುಜೀವಿಗಳ ಏನೋ ಪಳವಳಿಕೆಗಳು ಕಂಡುಬರೋದಿಲ್ಲ. ಅವು ಕಂಡುಬರೋದೆಲ್ಲಪ್ಪ ಅಂದರೆ ಸಂಚಿತ ಶಿಲೆಗಳು. ಎಲ್ಲಿ? ಸಂಚಿತ ಶಿಲೆಗಳು. ಅದನ್ನು ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ. ಏನೋ ಭೂಮಿಯ ಅಂತರಾಳಕ್ಕೆ ಹೋಗಿ ಸಮುದ್ರ ಸಾಗರಗಳಲ್ಲಿ ವಸ್ತುಗಳು ಏನು ಶೇಖರಣೆ ಆಗ್ತಾವಲ್ಲ, ಸಂಚಯಗೊಳ್ತಾವಲ್ಲ, ಅದನ್ನು ಸಂಚಿತ ಶಿಲೆಗಳು ಅಂತ ಕರಿತೀವಿ. ಬಹಳ ವರ್ಷಗಳ ನಂತರ ಅವೇನಾಗ್ತಾವೆ ಅಂದರೆ ಮಾರ್ಪಾಡಾಗಿ ಸಂಚಿತ ಶಿಲೆಗಳಾಗಿ ಮಾರ್ಪಾಡಾಗ್ತಾವೆ. ಅಲ್ಲೇನಾಗ್ತಾವೆ ಅಂದರೆ ನಮ್ಮ ಪಳವಳಿಕೆಗಳು ಸಿಗ್ತಾವ. ಕ್ವಶನ್ ನಂಬರ್ 87. ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ. ಯಾವುದಪ್ಪ ಬ್ಯಾಕ್ಟೀರಿಯಾ ಅಂದರೆ? ಹೌದಾ, ಆ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಕ್ಲಾಸ್ಟ್ರೀಡಿಯಂ. ಸರಿಯಾದ ಉತ್ತರ ಯಾವುದು? ಕ್ಲಾಸ್ಟ್ರೀಡಿಯಂ. ಸಾರಜನಕವನ್ನು ಹಿಡಿದಿಟ್ಟುವ ಸಾಮರ್ಥ್ಯ ಸ್ವತಂತ್ರವಾಗಿ ಜೀವಿಸಬಲ್ಲಂಥ ಒಂದು ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಕ್ಲಾಸ್ಟ್ರೀಡಿಯಂ. ಯಾವುದು? ಕ್ಲಾಸ್ಟ್ರೀಡಿಯಂ. ನೆಕ್ಸ್ಟ್ ಏನಪ್ಪ ಅಂದರೆ ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವನ್ನು ಹೊಂದಿದಂತಹ ಬ್ಯಾಕ್ಟೀರಿಯಾಗಳು ಯಾವಪ್ಪ ಅಂದರೆ ಅದು ಕ್ಲಾಸ್ಟ್ರೀಡಿಯಂ ಆಗಿರ್ಬೋದು, ನಾಸ್ಟ್ಯಾಕ್ ಆಗಿರ್ಬೋದು. ಹೌದಾ, ಇವೆಲ್ಲ ಏನಪ್ಪ ಅಂದರೆ ಸಾರಜನಕವನ್ನು ಹಿಡಿದಿಡುವಂಥ ಸಾಮರ್ಥ್ಯ ಹೊಂದಿದಂತಹ ಸ್ವತಂತ್ರವಾಗಿ ಜೀವಿಸಬಲ್ಲಂತಹ ಬ್ಯಾಕ್ಟೀರಿಯಾಗಳು. ಹಾಗಾದರೆ ಈ ಉಳ್ದೇನಿದಾವಲ್ಲ ನೋಡಿರಿ, ಬ್ಯಾಸಿಲಸ್ಸು ಮತ್ತೇನು ಸ್ಟೆಫಿಲೋಕೋಕಸ್ ಅಂತ ಕೊಟ್ಟಿದಾರಲ್ಲ, ದೀಸ್ ಆರ್ ದ ಶೇಪ್ಸ್ ಆಫ್ ಅ ಬ್ಯಾಕ್ಟೀರಿಯಾ. ಏನಪ್ಪ ಅಂದರೆ ರೋಂಬಸ್ಸು, ಸ್ಪಿರಿಲೈ, ಬ್ಯಾಸಿಲಸ್ಸು, ಸ್ಟೆಫಿಲೋಕಾಕಸ್ಸು, ಈ ರೀತಿಯಾಗಿ ನಾವು ಅವುಗಳ ಶೇಪನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಹೌದಾ, ಬ್ಯಾಕ್ಟೀರಿಯಾದ ಶೇಪ್ಸ್ ಆಧಾರದ ಮೇಲೆ. ಹೌದಾ, ಹಾಗಾದರೆ ಏನಪ್ಪ ಅಂದರೆ ಇವು 2 ಆಪ್ಷನ್ ನಮ್ಗೆ ಸಂಬಂಧಪಡದೇ ಇರುವಂಥದ್ದು. ಇನ್ನು ಸೂಡೋಮೋನಾಸ್ ಏನಪ್ಪ ಅಂದರೆ ಒಂದು ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದನ್ನು ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ನೈಟ್ರೋಜನ್, ಇದು ಮಣ್ಣಿನಲ್ಲಿರುವಂಥ ನೈಟ್ರೇಟ್ಗಳನ್ನು ವಾತಾವರಣದ ನೈಟ್ರೋಜನ್ ಆಗಿ ಪರಿವರ್ತಿಸುವಂಥ ಬ್ಯಾಕ್ಟೀರಿಯಾಗಳು ಯಾವುವು? ಸೂಡೋಮೋನಾಸು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರಬಾರ್ದು, ಯಾಕಂದರೆ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ತಾವೆ. ಆಮೇಲೆ ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ನೈಟ್ರೋಜನ್ ಫಿಕ್ಸೇಷನ್, ಹೌದಾ, ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಅದು ಕ್ಲಾಸ್ಟ್ರೀಡಿಯಮ್ಮು. ಅದರ ಜೊತೆಗೆ ಯಾವ್ಯಾವ ಹೇಳಿದೆ? ಸಯಾನೋ ಬ್ಯಾಕ್ಟೀರಿಯಾ, ಅನಾಬೆನಾ, ಹೌದಾ, ಅಥವಾ ಅದನ್ನು ನಾಸ್ಟಾಕ್ ಅಂತ ಕರಿತೀವಿ. ಆಮೇಲೆ ಸಯಾನೋ ಬ್ಯಾಕ್ಟೀರಿಯಾ, ಅನಾಬೆನಾ, ನೊಸ್ಟಾಕು, ಆಮೇಲೆ ಅಸ್ಟೋಬ್ಯಾಕ್ಟರು, ಆಮೇಲೆ ಬೆಜೆರಿನ್ಕಿಯಾ. ಇವೇನಪ್ಪ ಅಂದರೆ ಅದ್ರ ಜೊತೆಗೆ ಕ್ಲಾಸ್ಟ್ರೀಡಿಯಮ್. ಇವೇನಪ್ಪ ಅಂದರೆ ಸ್ವತಂತ್ರವಾಗಿ ಜೀವಿಸಬಲ್ಲ ನೈಟ್ರೋಜನನ್ನು ಹಿಡಿದಿಡುವಂಥ ಸಾಮರ್ಥ್ಯವುಳ್ಳ, ಹೌದಾ, ಬ್ಯಾಕ್ಟೀರಿಯಾಗಳು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 88. ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಭಾಗಿಯಾದಂತಹ ಜೀವಿ. ಹೌದಾ, ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಭಾಗಿಯಾದಂತಹ ಜೀವಿ ಯಾವುದಪ್ಪ ಅಂದರೆ ಅಸ್ಪಾರಜಿಲಸ್ಸು. ಹೌದಾ, ಏನಪ್ಪ ಅಂದರೆ ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮತ್ತು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ವೈದ್ಯಕೀಯ ಮತ್ತು ಆಹಾರ ಸಂಸ್ಕರಣೆ ಏನು ಕಾರ್ಖಾನೆಗಳಿದಾವೆ, ಇವುಗಳಲ್ಲಿ ಟನ್ಗಟ್ಟಲೆ ಏನು ಬೇಕಾಗ್ತದಪ್ಪ ಅಂದರೆ ಏನು ಬೇಕಾಗ್ತದೆ ಅಂದರೆ ಅಸ್ಪಾರಜಿಲಸ್ ಬೇಕಾಗ್ತದೆ. ಅಂತಹ ವೇಳೆಯಲ್ಲಿ ಅಸ್ಪಾರಜಿಲಸ್ ನೈಗರ್ ಅಥವಾ ಕ್ಯಾಂಡಿಡಾ SP ಅಂತ ಒಂದು ಏನು ಬರ್ತದೆ ಅಂದರೆ ಶಿಲೀಂಧ್ರ ಬರ್ತದೆ. ಆ ಶಿಲೀಂಧ್ರದಿಂದ ನಾವೇನು ಮಾಡ್ತೀವಿ ಅಂದರೆ ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಅಸ್ಪಾರಜಿಲಸನ್ನು ಬಳಸ್ತೀವಿ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 89. ಬಳಕೆದಾರ ಬೆಲೆ ಸೂಚ್ಯಾಂಕದಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ? ಕ್ವಶನ್ ನಂಬರ್ 89 ಏನಪ್ಪ ಅಂದರೆ ಬಳಕೆದಾರ ಬೆಲೆ ಸೂಚ್ಯಾಂಕದಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ? ಯಾವುದಪ್ಪ ಅಂದರೆ ಆಹಾರ. ಅತಿ ಹೆಚ್ಚಿನ ಬಾಬ್ತನ್ನು ಯಾವುದು ಹೊಂದಿದೆ? ಆಹಾರ ಹೊಂದಿದೆ. ಹೌದಾ, ಇನ್ನು ಕ್ವಶನ್ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 90. ಸರ್ವೇಕ್ಷಣ ಒಂದು ತ್ರೈಮಾಸಿಕ ನಿಯತಕಾಲಿಕ
ವಾಗಿದ್ದು ಇದರಿಂದ ಪ್ರಕಟಿಸಲ್ಪಡ್ತದೆ. ಯಾವುದರಿಂದ ಪ್ರಕಟಿಸಲ್ಪಡ್ತದೆ? ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ರಾಷ್ಟ್ರೀಯ ಮಾದರಿ ಸಮೀಕ್ಷೆ, ನ್ಯಾಷನಲ್ ಮಾದರಿ ಸಮೀಕ್ಷೆ. ಇದನ್ನು NSSO ಅಂತ ಕರಿತೀವಿ. ಏನಂತ ಕರಿತೀವಿ? NSSO. ಹೌದಾ? NSSOನ ವಿಸ್ತೃತ ರೂಪ ಏನಪ್ಪ ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್. ಇದರ ಮೂಲಕ ಏನಾಗ್ತದೆ ಅಂದರೆ ಸರ್ವೇಕ್ಷಣ ಒಂದು ತ್ರೈಮಾಸಿಕ ನಿಯತಕಾಲಿಕೆ ಬಿಡುಗಡೆ ಆಗ್ತದೆ. ಇನ್ನು ಕ್ವಶನ್ ನಂಬರ್ 91. 2018ನಲ್ಲಿ ಏನು 2018ನೇ ಸಾಲಿನ ಭೌತಶಾಸ್ತ್ರ ನೊಬೆಲ್ ಪಾರಿತೋಷಿಕವು ಈ ಕೆಳಗಿನ ಕ್ಷೇತ್ರಗಳಲ್ಲಾದ ಸಂಶೋಧನೆಗೆ ನೀಡಲ್ಪಟ್ಟಿತು. ಯಾವ ಕ್ಷೇತ್ರದಲ್ಲಾದಂಥ ಸಂಶೋಧನೆ ನೀಡಲ್ಪಟ್ಟಿತ್ತಪ್ಪ ಅಂದರೆ ಲೇಸರ್ ಭೌತಶಾಸ್ತ್ರ. ಯಾವುದಕ್ಕೆ ಸಂಬಂಧಪಟ್ಟಂತೆ ಲೇಸರ್ ಭೌತ. 2018ರ ನೊಬೆಲನ್ನು ನಮಗೆ ನೆಕ್ಸ್ಟ್ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಲ್ಲ. ಆದರೆ 2021 ಇನ್ನೂ ಅನೌನ್ಸ್ ಆಗಬೇಕು. 2020ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗ್ತದೆ. ಹೌದಾ? ನಿಮಗೆ ಅವಶ್ಯಕತೆ ಅನ್ನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥದ್ದು ಒಂದು ಸೆಪ್ರೇಟ್ ವಿಡಿಯೋನ ಮಾಡಿದ್ದೀನಿ, ಒಂದು 30 ನಿಮಿಷದ್ದು. ಹೌದಾ? ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಅವರ ಕೊಡುಗೆಗಳನ್ನು, ಅವ್ರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಪ್ರಶಸ್ತಿಗಳನ್ನು ನೀಡಲಾಗಿದೆ, ಯಾವಾಗ ನೀಡಲಾಗ್ತದೆ, ಯಾಕೆ ನೀಡಲಾಗ್ತದೆ, ಅದರ ಉದ್ದೇಶ, ಇಂಥ ಕೆಲವು ಅಂಶಗಳನ್ನು ಅಲ್ಲಿ ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಹೌದಾ? ಸಾಧ್ಯ ಆದರೆ ಹೋಗಿ ತೆಗೆದು ನೋಡುವಂಥ ಕೆಲಸ ಮಾಡಿರಿ. ಹೌದಾ? ಇನ್ನು 92nd ಕ್ವಶನ್ನು. ಹೌದಾ? 2018ರ ವಿಶ್ವ ಫಿಫಾ ಕಪ್ನಲ್ಲಿ ಚಿನ್ನದ ಚೆಂಡು ಇವರಿಗೆ ನೀಡಲ್ಪಟ್ಟಿತ್ತು. ಯಾರಿಗೆ ನೀಡಲ್ಪಟ್ಟಿತ್ತು ಅಂದರೆ ಚಿನ್ನದ ಚೆಂಡು? ಹೌದಾ? 2018ರಲ್ಲಿ ಲೂಕಾ ಮ್ಯಾಡ್ರಿಡ್ ಅವ್ರಿಗೆ. ಯಾರಿಗೆ? ಲೂಕಾ ಮ್ಯಾಡ್ರಿಡ್ ಅವರಿಗೆ ನೀಡಲ್ಪಟ್ಟಿತ್ತು. ಹಾಗಾದರೆ ಏನಪ್ಪ ಅಂದರೆ 2019ರದ್ದು ಏನಪ್ಪ ಅಂದರೆ ಗೋಲ್ಡನ್ ಬಾಲು ಮತ್ತು ಗೋಲ್ಡನ್ ಬೀಟು ಯಾರಿಗೆ ಸಿಕ್ಕಿದೆಪ್ಪ ಅಂದರೆ ರಾಫಿನೋಯೋ ಅನ್ನೋರಿಗೆ ಏನಾಗಿದೆ ಅಂದರೆ 2019ರ ಚಿನ್ನದ ಚೆಂಡು ಮತ್ತು ಚಿನ್ನದ ಬೂಟ್ ಎರಡೂ ಪ್ರಶಸ್ತಿಗಳು ಸಿಕ್ಕಿದಾವೆ. ಇನ್ನು ಪ್ರೀಮಿಯರ್ ಲೀಗ್ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಹ್ಯಾರಿ ಕೇನ್ ಅವ್ರು ಪಡ್ಕೊಂಡಿದ್ದಾರೆ. ಪ್ರೀಮಿಯರ್ ಲೀಗ್ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಹ್ಯಾರಿ ಕೇನ್ ಪಡೆದುಕೊಂಡಿದ್ದಾರೆ. ಹೌದಾ? ಇನ್ನು 2020ರಲ್ಲಿ ಘೋಷಣೆಯನ್ನು ಮುಂದೂಡಿದ್ರು. ಐ ಥಿಂಕ್ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ಆದರೆ ನಮಗೆ ಇನ್ನೂ ಅದು ಇದಾಗಿಲ್ಲ. ಆದ್ರೂ ಒಂದು ಸಲ ನೋಡ್ಕೊಳ್ಳುವಂಥ ಕೆಲಸ ಮಾಡಿರಿ. 2020ರದ್ದು ಕ್ವಶನ್ ನಂಬರ್ 93. ಹೌದಾ? ಅತಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳನ್ನು ಈ ದೇಶ ಸ್ಪರ್ಧಾಳುಗಳಿಂದ ಗೆಲ್ಲಲ್ಪಟ್ಟಿತು. ಆ ವರ್ಷ 2018-19ಕ್ಕೆ ಸಂಬಂಧಪಟ್ಟಂಥ ಕ್ವಶನ್. ಆ ಟೈಮ್ನಲ್ಲಿ ಭಾರತ ಅತಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳನ್ನು ಹೌದಾ ಹೊಂದಿದ್ದು. ಆ ವೇಳೆಯಲ್ಲಿ ಹೆಚ್ಚು ಗೆಲ್ಲಲ್ಪಟ್ಟಿದ್ದು. ಹೌದಾ? ಹಾಗಾದರೆ ವುಮನ್ ಬಾಕ್ಸರ್ಸ್ ಆಫ್ ಇಂಡಿಯಾ ನೋಡೋದಾದರೆ, ಯಾಕಂದರೆ ವುಮನ್ ಬಾಕ್ಸರ್ಸ್ ಒಂದು 4 ಆಪ್ಷನ್ ಕೊಟ್ಟು ಇದರಲ್ಲಿ ಯಾರು ವುಮನ್ ಬಾಕ್ಸರ್ ಇದ್ದಾರೆ ಅಂತ ಕ್ವಶನ್ ಕೇಳ್ಬೋದು. ಅದಕ್ಕೆ ಒಂದು ಸಲ ನೋಡ್ಕೊಂಡ್ಬಿಟ್ರೆ ವುಮನ್ ಬಾಕ್ಸರ್ಸ್ ಆಫ್ ಇಂಡಿಯಾ ಮ್ಯಾರಿ ಕೋಮ್ ಐಕಾನ್ ಅಂತ ಹೇಳ್ಬೋದು ಇಂಡಿಯನ್ ಬಾಕ್ಸಿಂಗ್ದು. ಮ್ಯಾರಿ ಕೋಮು, ಆಮೇಲೆ ಲೆವಲಿನಾ ಬೊರ್ಗೊಹೇನ್, ಅದಾದ ನಂತರ ಸಿಮ್ರನ್ಜಿತ್ ಕೌರು, ಪೂಜಾ ರಾಣಿ, ಮಂಜು ರಾಣಿ, ಸೋನಿಯಾ ಲ್ಯಾಥರು. ಹೌದಾ? ಆಮೇಲೆ ಜಮುನಾ ಬೋರಾ, ಪಿಂಕಿ ರಾಣಿ. ಹೌದಾ? ಸ್ವೀಟಿ ಬೋರಾ, ಆಮೇಲೆ ನಿಖತ್ ಝರಿನ್, ಕವಿತಾ ಚಹಲ್, ಆಮೇಲೆ ಭಾಗ್ಯವತಿ ಕಛಾರಿ, ಆಮೇಲೆ ಸರ್ಜು ಬಾಲಾದೇವಿ, ಸೋನಿಯಾ ಚಹಲ್, ಅರುಣಾ ಮಿಶ್ರಾ. ನೋಡಿ ಎಷ್ಟು ಪಟ್ಟಿ ದೊಡ್ಡದಿದೆ. ಇದೇನಪ್ಪ ಅಂದರೆ ಇಂಡಿಯನ್ ವುಮನ್ ಬಾಕ್ಸರ್ಸ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 94. 2018ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ನೀಡಲ್ಪಟ್ಟಿತು. 2018ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ನೀಡಲ್ಪಟ್ಟಿತು. ಯಾರಿಗಪ್ಪ ಅಂದರೆ 2018ರದ್ದು ಅಮಿತಾವ್ ಘೋಷ್. 2018ರದ್ದು ಯಾರಿಗೆ? ಅಮಿತಾವ್ ಘೋಷ್. ಆಮೇಲೆ ಏನಪ್ಪ ಅಂದರೆ ಇದರ ಪ್ರಶಸ್ತಿಯ ಮೊತ್ತವನ್ನು ಹೆಚ್ಚಿಸಿದ್ದಾರೆ. ಮೊದಲು 11 ಲಕ್ಷ ಇತ್ತು, ಈಗ 13 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ. ಯಾವುದು? ಜ್ಞಾನಪೀಠ ಪ್ರಶಸ್ತಿ ಮೊತ್ತವನ್ನು. ಆಮೇಲೆ 55ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಅಂದರೆ 2019ರ ಜ್ಞಾನಪೀಠ ಪ್ರಶಸ್ತಿಯನ್ನು ಅಚ್ಯುತನ್ ನಂಬೂದ್ರಿ ಅವರು ಪಡ್ಕೊಂಡಿದ್ದಾರೆ. ಆಮೇಲೆ ಕನ್ನಡದ ಲಾಸ್ಟ್ ಜ್ಞಾನಪೀಠ ಪ್ರಶಸ್ತಿಯನ್ನು ಅದರ ನಂತರ ಇಲ್ಲಿವರೆಗೂ ಮತ್ತೆ ಯಾರು ಪಡ್ಕೊಂಡಿಲ್ಲ. 2010ರಲ್ಲಿ ಕನ್ನಡದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಇದ್ರ ಕಡೆ ನೋಡುವಂಥ ಕೆಲಸ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 95.
ಇತ್ತೀಚೆಗೆ ಉಡಾವಣೆಯಾದ ಜಿಸ್ಯಾಟ್, ಹೌದಾ, ಜಿಸ್ಯಾಟ್ 29 ಈ ಕೆಳಗಿನ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಹೌದಾ, ಜಿಸ್ಯಾಟ್ 29 ಸಂಪರ್ಕ ಉದ್ದೇಶಕ್ಕೆ ಏನು ಮಾಡಲಾಗ್ತದೆ ಅಂದರೆ ಬಳಕೆ ಮಾಡಿಕೊಳ್ಳಲಾಗ್ತದೆ. ಜಿಸ್ಯಾಟ್ 29 ಯಾವುದಕ್ಕೋಸ್ಕರ? ಸಂಪರ್ಕ ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಳ್ಳಲಾಗ್ತದೆ. ಹಾಗಾದರೆ ಜಿಸ್ಯಾಟ್ 29 ಸಂಪರ್ಕ ಉಪಗ್ರಹ ಅಂತ ಕರಿತೀವಿ ನಾವು. ಅದಕ್ಕೆ ಸಂಪರ್ಕ ಕ್ಷೇತ್ರಕ್ಕೆ ಸಂಪರ್ಕ ಉಪಗ್ರಹಕ್ಕೆ ಅಂತ ಕರಿತೀವಿ. ಇದನ್ನು ಏನಪ್ಪ ಡೆವಲಪ್ ಮಾಡಿದವ್ರು ಯಾರಪ್ಪ ಅಂದರೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ನು. ಯಾಕಪ್ಪ ಅಂದರೆ ಪ್ರೊವೈಡಿಂಗ್ ಹೈ ಸ್ಪೀಡ್ ಬ್ಯಾಂಡ್ವಿಡ್ತ್ ಟು ವಿಲೇಜ್ ರಿಸೋರ್ಸಸ್ ಸೆಂಟರ್ಸ್, VRS ಅಂತ ಬರ್ತಾವೆ, ವಿಲೇಜ್ ರಿಸೋರ್ಸ್ ಸೆಂಟರ್ಸು. ಹೌದಾ, ಎಲ್ಲಿರ್ತಾವೆ? ರೂರಲ್ ಏರಿಯಾಸ್ದಲ್ಲಿರ್ತಾವೆ. ಈ ರೂರಲ್ ಏರಿಯಾಸ್ದಲ್ಲಿರುವಂಥ VRSಗಳಿಗೆ ಹೈ ಸ್ಪೀಡ್ ಬ್ಯಾಂಡ್ವಿಡ್ತ್ ಹೊಂದಿದಂಥ ಇಂಟರ್ನೆಟ್ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಜಿಸ್ಯಾಟ್ 29 ಉಡಾವಣೆ ಮಾಡಲಾಯಿತು. ಅದೊಂದು ಸಂಪರ್ಕ ಉಪಗ್ರಹ. ಅದೊಂದೇನು? ಸಂಪರ್ಕ ಉಪಗ್ರಹ. ಹೌದಾ, ಇನ್ನು ಕ್ವಶನ್ ನಂಬರ್ 96 ನೋಡೋಣ. ಸ್ಪಿನ್ ನೇಕರ್ ಎಂಬುದು ವಿಶ್ವದ ಅತಿ ದೊಡ್ಡದಾದ ಮೆದುಳು ಅಣಕ ಸೂಪರ್ ಕಂಪ್ಯೂಟರ್. ಹೌದಾ, ಇದೇನಪ್ಪ ಅಂದರೆ ಕೆಪೇಬಲ್ ಆಫ್ ಕಂಪ್ಲೀಟಿಂಗ್ ಮೋರ್ ದೆನ್ 2 ಮಿಲಿಯನ್ ಆ್ಯಕ್ಷನ್ಸು. ಕೆಪೇಬಲ್ ಆಫ್ ಕಂಪ್ಲೀಟಿಂಗ್ ಇದೊಂದು ಸಾಮರ್ಥ್ಯ ಹೊಂದಿದೆ. ಎಷ್ಟು? 200 ಮಿಲಿಯನ್ ಆ್ಯಕ್ಷನ್ಗಳನ್ನು 1 ಸೆಕೆಂಡಲ್ಲಿ ಮಾಡುವಷ್ಟು ಸಾಮರ್ಥ್ಯವನ್ನು ಸ್ಪಿನ್ ನೇಕರ್ ಅನ್ನುವಂತಹ ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಇದು ಅತ್ಯಂತ ವೇಗವಾಗಿ ಕೆಲಸ ಮಾಡುವಂಥ ಕಂಪ್ಯೂಟ್ರು. ಇದೇನು ಮಾಡಿದೆ ಅಂದರೆ ಕಂಡುಹಿಡಿದಿದ್ದಾರೆ. ಪ್ರತಿಯೊಂದು ಚಿಪ್ ಸ್ಪಿನ್ ನೇಕರಲ್ಲಿರುವಂಥ ಪ್ರತಿಯೊಂದು ಒಂದು ಚಿಪ್ಪು 100 ಮಿಲಿಯನ್ ಟ್ರಾನ್ಸಿಸ್ಟ್ಗಳನ್ನು ಹೊಂದಿರ್ತಾವೆ. ಅಷ್ಟು ಟ್ರಾನ್ಸಿಸ್ಟ್ಗಳನ್ನು ಹೊಂದಿರೋದ್ರಿಂದ ಅದರ ವೇಗ ಕೂಡ ಏನಿದೆ? ಹೆಚ್ಚಿದೆ. ಪ್ರತಿ ಸೆಕೆಂಡಿಗೆ 200 ಮಿಲಿಯನ್ನಷ್ಟು ಕೆಲಸಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹೌದಾ, ಇದೊಂದು ಸೂಪರ್ ಕಂಪ್ಯೂಟರ್ ಸ್ಪಿನ್ ನೇಕರ್. ಕ್ವಶನ್ ನಂಬರ್ 97. 2018 ಡಿಸೆಂಬರ್ನಲ್ಲಿ ನಿಧನರಾದ ಪದ್ಮಶ್ರೀ ಮುಷಿರುಲ್ ಹಸನ್ ಈ ಕೆಳಗಿನ ಕ್ಷೇತ್ರದಲ್ಲಿ ಅವರು ಕೊಡುಗೆಯಿಂದ ಖ್ಯಾತರಾಗಿದ್ದರು. ಯಾವುದ್ರಲ್ಪ ಅಂದರೆ ಅವರೊಬ್ಬ ಇತಿಹಾಸಕಾರರಾಗಿದ್ದರು. ಇತಿಹಾಸಕಾರರಾಗಿದ್ದರು. ಹಾಗಾದರೆ ಏನಪ್ಪ ಅಂದರೆ 97 ಕ್ವಶನ್ನು ನಮಗೆ ಇತ್ತೀಚಿಂದ ನಾವು ನೋಡಿದ್ದೆ ಆದರೆ 2021ರಲ್ಲಿ 119 ಜನರಿಗೆ ಏನು ಮಾಡಲಾಗಿದೆ ಅಂದರೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. 7 ಜನರಿಗೆ ಪದ್ಮವಿಭೂಷಣ, 10 ಜನರಿಗೆ ಯಾವುದಪ್ಪ ಅಂದರೆ ಪದ್ಮಭೂಷಣ, ಆಮೇಲೆ 102 ಜನರಿಗೆ ಪದ್ಮಶ್ರೀ. ಹೌದಾ, 2018ರಲ್ಲಿ ಇವರು ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ. ಯಾರು? ಮುಷಿರುಲ್ ಹಸನ್ ಅವರು. ಇತಿಹಾಸ ವಿಭಾಗದಲ್ಲಿ. ಯಾವ ವಿಭಾಗದಲ್ಲಿ? ಇತಿಹಾಸ ವಿಭಾಗದಲ್ಲಿ. ಹಾಗಾದರೆ ಆ 119 ಪ್ರಶಸ್ತಿಯನ್ನು ಪಡೆದುಕೊಂಡವರು ಒಂದ್ಸಲ ಕಣ್ಣಾಡಿಸ್ಬಿಡ್ರಿ. ನಾನು ಹೈಲೈಟಾಗಿ ಪದ್ಮಶ್ರೀ ಪ್ರಶಸ್ತಿಗಳು ಅಂತ ಏನಪ್ಪ ಅಂದರೆ ನೊಬೆಲ್ ಪ್ರಶಸ್ತಿ ಅಂತ ಹೆಂಗೆ ಹೇಳಿದ್ನಲ್ಲ ಹಂಗೆ ಪ್ರಶಸ್ತಿಗಳು 2 ಸಂಪುಟದಲ್ಲಿ ಮಾಡಿದ್ದೀನಿ. ಒಂದಷ್ಟು ಅದರಲ್ಲಿ ಪದ್ಮಭೂಷಣ ಈ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥವ್ರು ಕನ್ನಡಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಕನ್ನಡಕ್ಕೆ ಸಂಬಂಧಪಟ್ಟವ್ರನ್ನ ಡೆಫಿನೆಟ್ಲಿ ಇಟ್ಸ್ ಹೆಲ್ಪ್ಫುಲ್ ಟು ಯು. ಹೌದಾ, ಇನ್ನು ಕ್ವಶನ್ ನಂಬರ್ ನಾನು ಯಾವುದು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀನಿ ಅದನ್ನು ಮತ್ತೆ ರಿಪೀಟಾಗಿ ಡಿಸ್ಕಸ್ ಮಾಡೋದಿಲ್ಲ. ಹೌದಾ, ಯಾವುದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀನಿ ಅದನ್ನು ರಿಪೀಟಾಗಿ ಡಿಸ್ಕಸ್ ಮಾಡೋದಿಲ್ಲ. ಯಾಕಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದನ್ನು ಮತ್ತೊಂದು ಸಲ ತೆಗೆದು ನೋಡಲಿ ಅನ್ನುವಂಥ ದೃಷ್ಟಿಯಿಂದ. ಇನ್ನು ಕ್ವಶನ್ ನಂಬರ್ 98. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರಪ್ಪ ಅಂದರೆ ಪ್ರಸ್ತುತ ಗವರ್ನರ್ ಆಗಲೂ ಕೂಡ ಶಕ್ತಿಕಾಂತ್ ದಾಸ್ ಇದ್ದರು, ಈಗಲೂ ಕೂಡ ಶಕ್ತಿಕಾಂತ್ ದಾಸ್ ಇದ್ದಾರೆ. ಹೌದಾ, ಉರ್ಜಿತ್ ಪಟೇಲ್ ಅವರ ನಂತರ ಅಧಿಕಾರವನ್ನು ವಹಿಸ್ಕೊಂಡವ್ರು ಯಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್. ಹೌದಾ, ಇನ್ನು ಕ್ವಶನ್ ನಂಬರ್ 99 ನೋಡೋಣ. ಹೌದಾ, ಕ್ವಶನ್ ನಂಬರ್ 99 ಒಂದು ಸ್ವಲ್ಪ ಏನಾಗಿದೆ ಅಂದರೆ ಮಿಸ್ಟೇಕ್ ಆಗಿದೆ. ಕ್ವಶನ್ ತಿಳ್ಕೊಟ್ರೆ ನಾನು ಆಪ್ಷನನ್ನು ಹೇಳುವಂಥ ಕೆಲಸ ಮಾಡ್ತೀನಿ. ಈ ಕೆಳಗಿನ ಯಾವ ಸಿನಿಮಾವು 91ನೇ ಅಕಾಡೆಮಿ ಪ್ರಶಸ್ತಿ? ಹೌದಾ, ಅಕಾಡೆಮಿ ಪ್ರಶಸ್ತಿಗಳನ್ನು ನಾವು ಆಸ್ಕರ್ ಪ್ರಶಸ್ತಿ ಅಂತ ಕೂಡ ಕರಿತೀವಿ. ಅಕಾಡೆಮಿ ಪ್ರಶಸ್ತಿಗಳನ್ನು ನಾವೇನು ಕರಿತೀವಿ? ಆಸ್ಕರ್ ಪ್ರಶಸ್ತಿ ಅಂತ ಕೂಡ ಕರಿತೀವಿ. ಹಾಗಾದರೆ 91ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವರ್ಗಗಳಲ್ಲಿ ಗೆಲುವನ್ನು ಗಳಿಸಿತ್ತು ಯಾವುದಪ್ಪ ಅಂದರೆ ಗ್ರೀನ್ ಬುಕ್. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲುವನ್ನು ಗಳಿಸಿತ್ತು ಯಾವುದಪ್ಪ ಅಂದರೆ ಗ್ರೀನ್ ಬುಕ್ಕು. ಹಾಗಾದರೆ ಅಕಾಡೆಮಿ ಪ್ರಶಸ್ತಿಗಳನ್ನು ಅಥವಾ ಆಸ್ಕರ್ ಪ್ರಶಸ್ತಿಗಳನ್ನು ನೀಡುವಂತಹ ಏನಪ್ಪ ಅಂದರೆ ಸಂಸ್ಥೆ ಎಂಪಾಸ್ ಅಂತ, AMPAS ಅಂತ. ಹಾಗಾದರೆ ಎಂಪಾಸ್ನ ವಿಸ್ತೃತ ರೂಪ ಏನು? ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್.
ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್, ಹೌದಾ, ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಂಪಾಸ್. ಏನಿದು ಎಂಪಾಸ್ನ ವಿಸ್ತೃತ ರೂಪ. ಇವ್ರು ಏನು ಮಾಡ್ತಾರೆ ಅಂದರೆ ಆಯೋಜನೆ ಮಾಡ್ತಾರೆ ಯಾವುದನ್ನು, ಅಕಾಡೆಮಿ ಪ್ರಶಸ್ತಿಗಳನ್ನು ಅಥವಾ ಆಸ್ಕರ್ ಪ್ರಶಸ್ತಿಗಳನ್ನು. 91ನೇ ಅಕಾಡೆಮಿ ಪ್ರಶಸ್ತಿ ಅಥವಾ ಆಸ್ಕರ್ ಪ್ರಶಸ್ತಿಯಲ್ಲಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದಂಥ ಚಿತ್ರ ಯಾವುದಪ್ಪ ಅಂದರೆ ಗ್ರೀನ್ ಬುಕ್. ಯಾವುದು? ಗ್ರೀನ್ ಬುಕ್. ಇನ್ನು ಏನಪ್ಪ ಅಂದರೆ 92ನೇದು ರೀಸೆಂಟಾಗಿ ನಡೆದಿದ್ದು ಯಾವುದು? 92ನೇ ಅಕಾಡೆಮಿ ಅವಾರ್ಡ್ಸು ಅಥವಾ ಆಸ್ಕರ್ ಅವಾರ್ಡ್ಸು. 92ನೇ ಆಸ್ಕರ್ ಅವಾರ್ಡ್ಸ್ಗಳಲ್ಲಿ ಬೆಸ್ಟ್ ಪಿಕ್ಚರ್ ಯಾವುದಪ್ಪ ಅಂದರೆ ಪ್ಯಾರಾಸೈಟು. ಹೌದಾ, ಇದ್ರ ಬಗ್ಗೆ ಈ ನಾನೇನು ಪ್ರಶಸ್ತಿ ಅಂತ ಹೇಳ್ತಿಲ್ಲ, ಇದ್ರ ಬಗ್ಗೆ ಅಲ್ಲಿ ಮತ್ತೆ ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಬೆಸ್ಟ್ ಪಿಕ್ಚರು ಪ್ಯಾರಾಸೈಟು. ಆಮೇಲೆ ಬೆಸ್ಟ್ ಆ್ಯಕ್ಟರ್ ಯಾರಪ್ಪ ಅಂದರೆ ಜಾಕ್ವಿನ್ ಫೋನಿಕ್ಸು, ಜೋಕರ್ ಚಲನಚಿತ್ರದಲ್ಲಿ ನಟಿಸಿದ್ದಕ್ಕೆ. ಜಾಕ್ವಿನ್ ಫೋನಿಕ್ಸು ಯಾವ ಚಿತ್ರದಲ್ಲಿ? ಜೋಕರ್ ಚಿತ್ರದಲ್ಲಿ ನಟಿಸಿದ್ದಕ್ಕೆ ಬೆಸ್ಟ್ ಆ್ಯಕ್ಟರ್ ಚಿತ್ರ ಸಿಕ್ಕಿದೆ. ಆಮೇಲೆ ಬೆಸ್ಟ್ ಆ್ಯಕ್ಟ್ರೆಸ್ಸು ರಿನೇ ಝೆಲೆನ್ಸರು ಬೆಸ್ಟ್ ಆ್ಯಕ್ಟ್ರೆಸ್ಸು. ಹೌದಾ, ಜೂಲಿ ಪಿಕ್ಚರ್ದಲ್ಲಿ ನಟಿಸಿದ್ದಕ್ಕೆ. ಅದಾದ ನಂತರ ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲ್ಮು 92nd ಅಕಾಡೆಮಿ ಅವಾರ್ಡ್ಗಳಲ್ಲಿ ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲ್ಮ್ ಯಾವುದಪ್ಪ ಅಂದರೆ ಅಮೇರಿಕನ್ ಫ್ಯಾಕ್ಟ್ರಿ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡುವಂಥ ಕೆಲಸ ಮಾಡೋಣ. ಕ್ವಶನ್ ನಂಬರ್ 100, ಲಾಸ್ಟ್ ಕ್ವಶನ್ ಇದು. 2018 HDI ರ್ಯಾಂಕಿಂಗ್ನಲ್ಲಿ ಭಾರತದ ರ್ಯಾಂಕು. ಹೌದಾ, 2018ನಲ್ಲಿ HDI ರ್ಯಾಂಕ್ನಲ್ಲಿ ಭಾರತ ರ್ಯಾಂಕ್ ಎಷ್ಟಿತ್ತಪ್ಪ ಅಂದರೆ 130ನೇ ಸ್ಥಾನ ಇತ್ತು. ಎಷ್ಟನೇ ಸ್ಥಾನ ಇತ್ತು? 130ನೇ ಸ್ಥಾನ ಇತ್ತು. ಹಾಗಾದ್ರೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದು ಇಂಪಾರ್ಟೆಂಟ್ ಆಗ್ತದೋ, ಹೌದಾ, ಅದನ್ನು ನೋಡೋದಾದರೆ ಯಾವುದಪ್ಪ ಅಂದರೆ 2020 ಟಾಪ್ 5 HDI ಕಂಟ್ರೀಸು. ಟಾಪ್ 5 HDI ಕಂಟ್ರೀಸು ಯಾವಪ್ಪ ಅಂದರೆ ಐರ್ಲ್ಯಾಂಡು. ಫಸ್ಟ್ ಒನ್ ಐರ್ಲ್ಯಾಂಡ್, ಸೆಕೆಂಡ್ ಒನ್ ಸ್ವಿಟ್ಜರ್ಲ್ಯಾಂಡ್, ಥರ್ಡ್ ಒನ್ ಹಾಂಗ್ಕಾಂಗ್, ಫೋರ್ತ್ ಒನ್ ಐಸ್ಲ್ಯಾಂಡ್. ಹೌದಾ, ವೆರಿ ಸಾರಿ. ಫಸ್ಟ್ ಒನ್ ನಾರ್ವೆ, ಸೆಕೆಂಡ್ ಒನ್ ಐರ್ಲ್ಯಾಂಡು, ಥರ್ಡ್ ಒನ್ ಸ್ವಿಟ್ಜರ್ಲ್ಯಾಂಡು, ಫೋರ್ತ್ ಒನ್ ಹಾಂಗ್ಕಾಂಗು, ಫಿಫ್ತ್ ಒನ್ ಐಸ್ಲ್ಯಾಂಡು. ಟಾಪ್ 5 ಕಂಟ್ರೀಸು 2020ನೇ ಸಾಲಿನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ರ್ಯಾಂಕಿಂಗ್ನಲ್ಲಿ ಟಾಪ್ 5ದಲ್ಲಿರುವಂಥ ಕಂಟ್ರಿಗಳು ನಾರ್ವೆ, ಐರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡ್, ಆಮೇಲೆ ಹಾಂಗ್ಕಾಂಗು ಮತ್ತು ಯಾವುದು? ಐಸ್ಲ್ಯಾಂಡ್. ಇನ್ನು ಏನಪ್ಪ ಅಂದರೆ ಇಂಡಿಯಾ. ಹೌದಾ, ಇಂಡಿಯಾ ಏನಿದೆಯಪ್ಪ ಅಂದರೆ 131ನೇ ಸ್ಥಾನದಲ್ಲಿದೆ. 2020ನೇ ಸಾಲಿನ HDI ರ್ಯಾಂಕಿಂಗ್ನಲ್ಲಿ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ 131ನೇ ಸ್ಥಾನದಲ್ಲಿದೆ. ಹೌದಾ, ಆಮೇಲೆ 2020ರಲ್ಲಿ 112 ದೇಶಗಳನ್ನು ಆಧಾರವಾಗಿಟ್ಕೊಂಡು ಈ ರ್ಯಾಂಕಿಂಗನ್ನು ಪಬ್ಲಿಷ್ ಮಾಡಲಾಗಿತ್ತು. UNHDI ಯುನೈಟೆಡ್ ನೇಷನ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಇದನ್ನೇನು ಮಾಡ್ತದೆ ಅಂದರೆ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತದೆ. ಆಮೇಲೆ ಭಾರತದಲ್ಲಿ, ಹೌದಾ, ಇಂಡಿಯಾದಲ್ಲೇ ಹೈಯೆಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೊಂದಿದಂಥ ರಾಜ್ಯ ಯಾವುದಪ್ಪ ಅಂದರೆ ಕೇರಳ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೊಂದಿದಂಥ ರಾಜ್ಯ ಯಾವುದು? ಕೇರಳ. ಹೌದಾ, ಇದನ್ನು ನೆನಪಿಡುವಂಥ ಕೆಲಸ ಮಾಡಿರಿ. ಆಮೇಲೆ 99 ಕ್ವಶನ್ ಏನು ಹೇಳಿದ್ನಲ್ಲ, ಏನು ನಮ್ಮ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಅಂದರೆ 91st ಅಕಾಡೆಮಿ ಅವಾರ್ಡ್ಸು ಅಥವಾ ಆಸ್ಕರ್ ಅವಾರ್ಡ್ಸ್ ಬಗ್ಗೆ ಕೇಳಿದ್ರು, ಅದನ್ನು ಹೇಳಿದೆ. 92nd ಆಸ್ಕರ್ ಅವಾರ್ಡ್ಸು ಏನಪ್ಪ ಅಂದರೆ 2019 ನಡೆದಿದ್ದು. ಆಮೇಲೆ 2020 ನಡೆದಿದ್ದು 93 ಅಕಾಡೆಮಿ ಅವಾರ್ಡ್ಸು ಬೆಸ್ಟ್ ಪಿಕ್ಚರ್ ಪಡ್ಕೊಂಡಿದ್ದು. ಯಾಕಂದರೆ ಇದೇ ರೀಸೆಂಟು, ಇದ್ರ ಮೇಲೂ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. ಅಥವಾ 18 ಮಂತ್ಸ್ ಅಂದರೆ ಅದ್ರ ಮೇಲೂ ಕೇಳುವಂಥ ಸಾಧ್ಯತೆ ಇದೆ. 93rd ಅಕಾಡೆಮಿ ಅವಾರ್ಡ್ಸಲ್ಲಿ ಅಥವಾ ಆಸ್ಕರ್ ಅವಾರ್ಡ್ಸಲ್ಲಿ ಬೆಸ್ಟ್ ಪಿಕ್ಚರ್ ಯಾವುದಪ್ಪ ಅಂದರೆ ನೋಮ್ಯಾಡ್ಲ್ಯಾಂಡು. ಹೌದಾ, ಬೆಸ್ಟ್ ಪಿಕ್ಚರ್ ಯಾವುದು? ನೋಮ್ಯಾಡ್ಲ್ಯಾಂಡು. ಆಮೇಲೆ ಬೆಸ್ಟ್ ಆ್ಯಕ್ಟರ್ ಯಾರಪ್ಪ ಅಂದರೆ ಆ್ಯಂಥೋನಿ ಹಾಪ್ಕಿನ್ಸು. ಪಿಕ್ಚರ್ ಯಾವುದಪ್ಪ ಅಂದರೆ ದ ಫಾದರ್ನಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕಾಗಿ ಆ್ಯಂಥೋನಿ ಹಾಪ್ಕಿನ್ಸ್ ಅವ್ರಿಗೆ ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಬೆಸ್ಟ್ ಆ್ಯಕ್ಟ್ರೆಸ್, ಹೌದಾ, ಬೆಸ್ಟ್ ಆ್ಯಕ್ಟ್ರೆಸ್ ಯಾರಪ್ಪ ಅಂದರೆ ಫ್ರಾನ್ಸಿಸ್ ಮ್ಯಾಕ್ಡಾಮಂಡ್ ಅಂತ ಆ್ಯಕ್ಟ್ರೆಸ್ಸು. ಇವು ಯಾವ ಚಲನಚಿತ್ರಪ್ಪ ಅಂದರೆ ನೋಮ್ಯಾಡ್ಲ್ಯಾಂಡ್ ಚಲನಚಿತ್ರಕ್ಕೆ ಇವರಿಗೆ ಏನು ಮಾಡಲಾಗಿದೆ ಅಂದರೆ ಬೆಸ್ಟ್ ಆ್ಯಕ್ಟ್ರೆಸ್, ಉತ್ತಮ ನಟಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಬೆಸ್ಟ್ ಡೈರೆಕ್ಟರು, ಹೌದಾ, ಬೆಸ್ಟ್ ಡೈರೆಕ್ಟ್ರು ಒಬ್ಬಳು ಲೇಡಿ ಯಾರಪ್ಪ ಅಂದರೆ ಕ್ಲೋಯೋ ನೋಮ್ಯಾಡ್ಲ್ಯಾಂಡ್ಗೆ. ಆ 25 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್, ಇಟ್ಸ್ ಅ ವೆರಿ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೀನಿ. ಹೌದಾ,
ಇನ್ನು ಯಾರು ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಈ ರೀತಿಯಾಗಿ ಓದ್ತಾ ಹೋದರೆ ನೀವು ಸಕ್ಸಸ್ಸನ್ನು ಕಾಣೋದು 100% ಶ್ಯೂರ್. ಹೌದಾ? ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಓದ್ತೀರಾ ಅಥವಾ ಬೇರೆ ಏನು ಮಾಡ್ತೀರಾ ಅಂದರೆ ಓದ್ಕೊಳ್ಳಿ, ನಾನು ಬೇಡಲ್ಲ. ಆದಷ್ಟು ಬುಕ್ಸನ್ನು ಓದಂತೂ ತುಂಬ ಹೆಲ್ಪ್ಫುಲ್ ಆಗ್ತದೆ. ಅದ್ರ ಜೊತೆಗೆ ಈ ರೀತಿಯಾಗಿ ಅಲ್ಲಿ ಕ್ವಶನ್ಸ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಬಿಡಬೇಕು. ಅದನ್ನು ಗ್ಯಾದರ್ ಮಾಡ್ತಾ ನೀವೇನಾದರೂ ಹೋಗಿದ್ದೆ ಆದರೆ ಹೌದಾ ನಿಮ್ಮದೊಂದು ಒಳ್ಳೆಯ ಪ್ರಿಪ್ರೇಷನ್ ಉಂಟಾಗ್ತದೋ ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.